ಆಷಾಢ ಮಾಸ ಮುಗಿದ್ರೊಳಗಾಗಿ ಈ ಒಂದು ತಂತ್ರ ಮಾಡಿ, ಇದೊಂದು ಪರಿಹಾರ ಮಾಡಿ, ಮದುವೆಯಲ್ಲಿ ವಿಳಂಬವಾಗುತ್ತಿದ್ದರೆ ಆಷಾಢ ಮಾಸ ಮುಗಿದ ಮೇಲೆ ಮದುವೆ ಆಗುತ್ತೆ. 30-35 ವರ್ಷ ಕಳೆದಿದ್ದರೂ ಮದುವೆ ಆಗುತ್ತಿಲ್ಲದಿದ್ದರೆ ಈ ಪರಿಹಾರ ನಿಮಗಾಗಿ ಅದೇನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಯಾವುದೇ ರೀತಿಯಾದಂತಹ ಮದುವೆಗೆ ಸಂಬಂಧಪಟ್ಟದ್ದು, ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಿರುವಂಥದ್ದು ಸಮಸ್ಯೆಗೆ ಪರಿಹಾರವನ್ನು ಈ ತಕ್ಷಣ ಆಗಬೇಕು ಅಂದರೆ ಪಂಡಿತ್ ಯಶವಂತರಾವ್ ಗುರುಗಳಿಗೆ ಕರೆ ಮಾಡಿ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಸಾವಿರಾರು ಜೋಡಿಗಳಿಗೆ ಮದುವೆ ಮಾಡಿಸಿರುವ ಹೆಗ್ಗಳಿಕೆ ಗುರುಗಳದ್ದು. ಇವತ್ತು ಕೂಡ ತುಂಬ ಚೆನ್ನಾಗಿ ಬದುಕುತ್ತಿದ್ದಾರೆ. ಮದುವೆಯಲ್ಲಿ ವಿಳಂಬವಾಗುತ್ತಿದ್ದರೆ ಮಾಡಲು ಮೊದಲು ಸೂಚಿಸುವ ಅತ್ಯಂತ ಪ್ರಮುಖ ಹಾಗೂ ಸರಳ ಪರಿಹಾರಗಳು. ಬೃಹಸ್ಪತಿ ಗೃಹದ ಆರಾಧನೆ. ಪ್ರಮುಖ ಪರಿಹಾರಗಳು ನೋಡೋದಾದರೆ, ಗುರುವಾರ ವ್ರತ ಪೂಜೆಯನ್ನು ಮಾಡಬೇಕು. ಪ್ರತಿ ಗುರುವಾರ ಶ್ರೀ ಮಹಾವಿಷ್ಣು ಲಕ್ಷ್ಮೀನಾರಾಯಣನ ದೇವಸ್ಥಾನಕ್ಕೆ ಭೇಟಿ ನೀಡುವುದು, ಪ್ರಾರ್ಥಿಸಬೇಕು. ಗುರುವಾರದ ದಿನ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸುವುದು ಶುಭವಾಗುತ್ತದೆ. ವಿಷ್ಣು ಸಹಸ್ರನಾಮ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಜಪಿಸಬೇಕು. ಗುರುವಾರ ಹಸುವಿಗೆ ನೆನೆಸಿದ ಕಡಲೆಬೇಳೆ ಹಾಗೂ ಬೆಲ್ಲವನ್ನು ತಿನ್ನಿಸುವುದು ಅಥವಾ ಬ್ರಾಹ್ಮಣರಿಗೆ ಹಳದಿ ಬಣ್ಣದ ಧಾನ್ಯ ಬೇಳೆ ದಾನ ಮಾಡುವುದು ದೋಷ ಶಮನಕ್ಕೆ ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಸೋಮವಾರದ ದಿನ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ ಓಂ ನಮೋ ಸೋಮೇಶ್ವರಾಯ ನಮಃ ಈ ಮಂತ್ರವನ್ನು ಹೇಳಬೇಕು. ಅಥವಾ ಉಮಾಮಹೇಶ್ವರ ದೇವಸ್ಥಾನಗಳಿಗೆ ಹೋಗಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸುವುದು ತುಂಬನೇ ಒಳ್ಳೆಯದಾಗುತ್ತದೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಜಾತಕದಲ್ಲಿ ವಿವಾಹ ವಿಳಂಬಕ್ಕೆ ಕಾರಣಗಳು ವಿಭಿನ್ನವಾಗಿರುತ್ತದೆ. ಕುಜದೋಷ, ಸರ್ಪದೋಷ, ಶನಿ ಪ್ರಭಾವ ಹಾಗೂ ರಾಹುಕೇತು ದೋಷ. ಆದ್ದರಿಂದ ನಿಮ್ಮ ಅಥವಾ ವಿವಾಹ ಆಕಾಂಕ್ಷಿ ಅಥವಾ ಖಚಿತ ಜನ್ಮಕುಂಡಲಿ ಜಾತಕ ಪರಿಶೀಲಿಸಿ ಪಂಡಿತ್ ಯಶವಂತರಾವ್ ಗುರುಗಳಿಗೆ ಕೊಡಿ. ಅವರು ಸರಿಯಾಗಿ ಸಲಹೆ ಮತ್ತು ಬೇಗ ಪರಿಹಾರ ಹೇಳುತ್ತಾರೆ. ಆಷಾಢ ಮಾಸ ಮುಗಿದ್ರೊಳಗಾಗಿ ಈ ಒಂದು ಕರೆ ಅವರಿಗೆ ಮಾಡಿಬಿಡಿ, ಮತ್ತೆ ಮದುವೆ ಆಗೇ ಆಗುತ್ತೆ.